ಶಿಕ್ಷಕ ವೃತ್ತಿ ಮಾಡುತ್ತಿರುವ ಆ ದಂಪತಿಗಳಿಗೆ ಸಾಧನೆ ಮಾಡಬೇಕು, ದಾಖಲೆ ನಿರ್ಮಿಸಬೇಕು ಎನ್ನುವ ಹಠ. ಹಾಗಾಗಿ ಕಲಾವಿದರಾಗಿರುವ ಇಬ್ಬರಿಗೂ ತಮ್ಮದೇ ವಿಶಿಷ್ಟ ಕಲೆಯಿಂದ ಏಕಕಾಲದಲ್ಲಿ ಇಬ್ಬರು ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ ಮಾಡಿ ಮೆಚ್ಚುಗೆ ಪಡೆದಿದ್ದಾರೆ. ಸಂತ ಅಲೋಶಿಯಸ್ ಗೊಂಜಾಗ ಶಾಲೆಯ ಕನ್ನಡ ಶಿಕ್ಷಕಿ ಅಕ್ಷತಾ ಕುಡ್ಲ ಹಾಗೂ ಸ್ವರೂಪ ಅಧ್ಯಯನ ಕೇಂದ್ರದ ಶಿಕ್ಷಕ ಚೇತನ್ ಕೊಪ್ಪ ಈ ವಿಶೇಷ ಸಾಧನೆ ಮಾಡಿದ ಸಾಧಕ ದಂಪತಿಗಳು. ಅಕ್ಷತಾ ಅವರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡು ವಿದೇಶದಲ್ಲಿ ಸಾಕಷ್ಟು ಮಿಮಿಕ್ರಿ ಪ್ರದರ್ಶನ ಕೊಟ್ಟಿದ್ದಾರೆ. ಹಾಗಾಗಿ ಈ ಕಲೆಯ ಮೂಲಕ ದಾಖಲೆ ಬರೆಯಬೇಕು ಅಂತ 1 ನಿಮಿಷದಲ್ಲಿ 40ಕ್ಕೂ ಅಧಿಕ ಮಿಮಿಕ್ರಿಗಳನ್ನ ಮಾಡಿ ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ಗಾಗಿ ಕಳುಹಿಸಿಕೊಟ್ಟಿದ್ರು. ಅಲ್ಲಿ ಪ್ರಪಂಚದ ಸುಮಾರು 800ಕ್ಕೂ ಅಧಿಕ ಸ್ಪರ್ಧಿಗಳನ್ನ ಹಿದ್ದಿಕ್ಕಿ ಅಕ್ಷತಾ ಕುಡ್ಲ ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ ಗಿಟ್ಟಿಸಿಕೊಂಡಿದ್ದಾರೆ. ನಾಟಕ, ಚಿತ್ರಕಲೆ ಮುಂತಾದ ಕಲಾವಿದರಾಗಿ ಗುರುತಿಸಿಕೊಂಡಿರುವ ಶಿಕ್ಷಕ ಚೇತನ್ ಕೊಪ್ಪ ಅವರು ಅತಿ ಕಡಿಮೆ ಸಮಯದಲ್ಲಿ 10 × 11 ಅಡಿ ಗಾತ್ರದ ಗಾಂಧೀಜಿಯ ಭಾವಚಿತ್ರದ ಮೂಲಕ ಈ ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಅಕ್ಷತಾ ಅವರು 16 ಗಂಟೆಗಳ ನಿರಂತರ 300ಕ್ಕೂ ಅಧಿಕ ಕನ್ನಡ ಹಾಡುಗಳನ್ನು ಹಾಡಿ ಗಿನ್ನಿಸ್ ದಾಖಲೆ ಬರೆಯಬೇಕು ಅಂತ ಆಸೆ ಹೊಂದಿದ್ರೆ, ಚೇತನ್ ಕೊಪ್ಪ 50 × 50 ಅಡಿ ಗಾತ್ರದ ಬೃಹತ್ ಚಿತ್ರ ನಿರ್ಮಾಣ ಮಾಡಿ ಗಿನ್ನಿಸ್ ದಾಖಲೆ ಬರೆಯಬೇಕು ಅಂತ ಸಿದ್ಧತೆ ನಡೆಸ್ತಾ ಇದ್ದಾರೆ.
ದಾಖಲೆ ಬರೆಯೋದು ಮಾತ್ರವಲ್ಲದೆ ನಾಟಕ, ಜನಪದ ಹಾಡು, ಚಿತ್ರಕಲೆ ಮುಂತಾದವುಗಳಲ್ಲಿ ತೊಡಗಿಕೊಂಡಿರುವ ಈ ದಂಪತಿಗಳು ಹಲವಾರು ಬೇಸಿಗೆ ಶಿಬಿರದಂತ ವಿವಿಧ ಕಾರ್ಯಗಳನ್ನ ಮಾಡುತ್ತಿದ್ದಾರೆ. ಅಲ್ಲದೆ ಕನ್ನಡ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡುವ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಇವರ ದಾಖಲೆಯನ್ನ ವಿದ್ಯಾರ್ಥಿಗಳು ಮುರಿದು ವಿದ್ಯಾರ್ಥಿಗಳು ದಾಖಲೆ ನಿರ್ಮಿಸಿದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಮತ್ತೊಂದಿಲ್ಲ ಅಂತ ಹೆಮ್ಮೆಯಿಂದ ಇಬ್ಬರು ಹೇಳ್ತಾರೆ. ನಮಸ್ತೆ, ನಾನು ಚೇತನ್ ಕೊಪ್ಪ ಹೇಳಿ, ನನ್ನ ಸಂಗಾತಿ ಅಕ್ಷತಾ ಕುಡ್ಲ. ನಾವಿಬ್ಬರು ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಬೇರೆ ಬೇರೆ ವಿಷಯಗಳಿಗಾಗಿ ದಾಖಲಾಗಿದ್ದೇವೆ. ಒಂದು ನನ್ನ ದಾಖಲೆ, ನನ್ನ ಕ್ಷೇತ್ರ ಚಿತ್ರದಲ್ಲಿ ಸ್ಟೆನ್ಸಿಲ್ ಆರ್ಟ್. ಇತ್ತೀಚೆಗೆ ಮಂಗಳೂರಿನ ಇಬ್ಬರು ಹುಡುಗರು ಚಂದನ್ ಮತ್ತು ಪರೀಕ್ಷಿತ್ ಮಾಡಿರುವಂಥ ದಾಖಲೆಯಲ್ಲಿ ಸ್ವಲ್ಪ ದೊಡ್ಡದಿರುವಂಥ ವಿಸ್ತಾರ ಇರುವಂಥದ್ದು 10x11 ಫೀಟ್ನ ಒಂದು ದೊಡ್ಡ ಗಾಂಧೀಜಿಯ ಪೋರ್ಟ್ರೇಟ್, ಗಾಂಧಿ ನಮನ ಅನ್ನುವ ಕಾರ್ಯಕ್ರಮಕ್ಕೆ ಮಾಡಿದ್ದು ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ಗೆ ದಾಖಲಾಗಿತ್ತು. ಹಾಗೆಯೇ ಅಕ್ಷತಾ 1 ನಿಮಿಷಕ್ಕೆ 40 ಧ್ವನಿಗಳನ್ನು, 1 ನಿಮಿಷದಲ್ಲಿ 40 ಧ್ವನಿಗಳನ್ನು ಅನುಕರಿಸಿದ್ರು, ಅದು ಕೂಡ ದಾಖಲಾಯಿತು. ಇದಕ್ಕೆ 800ಕ್ಕಿಂತಲೂ ಹೆಚ್ಚು ಸ್ಪರ್ಧಿಗಳಿದ್ದರು. ಆ ಸ್ಪರ್ಧೆಗಳನ್ನು ಮೀರಿ ಒಂದು ವಿಶಿಷ್ಟತೆಯ ಕಾರಣಕ್ಕೆ 2 ಕೂಡ ದಾಖಲೆ ಆಗಿರುವಂಥದ್ದು ಬಹಳ ಖುಷಿ ಕೊಡುವಂಥ ವಿಚಾರ. ಹಾಗೆ ಇಲ್ಲಿ ಮುಖ್ಯ ನಾವು ಹೇಳಲಿಕ್ಕೇನು ಬಯಸ್ತಾ ಇದ್ದೀವಿ ಅಂದರೆ, ಸ್ಪರ್ಧೆಗಳನ್ನು ಮೀರಿ ಅಥವಾ ಯಾವುದೋ ಕಾಂಪಿಟೇಷನಲ್ಲಿ ವಿನ್ ಆಗಿ ದಾಖಲೆಗಳನ್ನು ಮಾಡೋದೇ ಉದ್ದೇಶ ಅಲ್ಲ, ದಾಖಲೆಗಾಗಿ ದಾಖಲೆ ಅಲ್ಲ. ಈ ದಾಖಲೆ ಹಿಂದೆ ಒಂದು ಸಾಮುದಾಯಿಕ ಪ್ರಜ್ಞೆ ಇದೆ. ನಮ್ಮಿಬ್ಬರಿಗಿರುವಂಥ ಸಾಮುದಾಯಿಕ ಪ್ರಜ್ಞೆ ಏನು ಅಂತಂದರೆ, ಈ ಕಾರಣಕ್ಕೆ, ಈ ದಾಖಲೆಯ ಕಾರಣಕ್ಕೆ ನಾವು ಇನ್ಯಾರನ್ನೋ ಹೋಗಿ ನಾವು ಏನನ್ನೋ ಕೇಳಲಿಕ್ಕಿದೆ, ನಮಗೊಂದಿಷ್ಟು ಬೇಡಿಕೆಗಳಿದೆ. ಕನ್ನಡ ಶಾಲೆಗಳಿಗಾಗಿ ಏನಾದರೂ ಕೊಡಿ ಅಂತೇಳಿ. ಯಾಕಂದರೆ ಶಾಲೆಗಳು ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆಗಳಿದೆ. ಈಗ ನಾವು ಕನ್ನಡ ಶಾಲೆಗಳು ಎಲ್ಲಿ ಸೋಲ್ತಾ ಇದೆ ಅಂತಂದರೆ, ಅದಕ್ಕೆ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದ ಕಾರಣಕ್ಕೆ. ಅಂಥದ್ದೊಂದು ಸೌಲಭ್ಯಗಳನ್ನು ನಾವು ಯಾರಿಂದಾದರೂ ಬೇಡಿ ಪಡಲಿಕ್ಕೆ ಸಾಧ್ಯ ಆದರೆ ಆಗ ಕನ್ನಡ ಶಾಲೆಗೆ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಈ ದಾಖಲೆ ಅದಕ್ಕೆ ಹೇಗೆ ಸಹಾಯ ಆಗುತ್ತೆ ಅಂದರೆ, ಇದು ನಮ್ಮ ವಿಸಿಟಿಂಗ್ ಕಾರ್ಡ್ ಅಂತ. ನಾವು ಹೀಗೆಲ್ಲ ಮಾಡ್ತಾ ಇದ್ದೀವಿ, ಈ ಥರದ ಈ ಶಾಲೆಗಾಗಿ ಈ ಕೆಲಸ ಮಾಡ್ತಾ ಇದ್ದೀವಿ, ನೀವೇನಾದರೂ ಹೆಲ್ಪ್ ಮಾಡಿ ಅನ್ನೋ ಕೇಳುವ ಒಂದು ಉದ್ದೇಶ. ಇನ್ನೊಂದು, ಮಕ್ಕಳು ಕಲಿಸಿದ್ದನ್ನು ಕಲಿಯೋದಿಲ್ಲ, ಏನನ್ನು ನೋಡ್ತಾರೋ ಅದನ್ನು ಕಲಿತಾರೆ ಅನ್ನುವಂಥದ್ದು. ಹಾಗಾಗಿ ನನ್ನ ಜೊತೆಗಿರುವ ಮಕ್ಕಳು ಬೆಳಿಬೇಕಂದ್ರೆ ನಾನು ಬೆಳಿಲೇಬೇಕು, ನನ್ನ ಜೊತೆಗಿರೋ ಮಕ್ಕಳು ಕಲಿಬೇಕು ಅಂದರೆ ನಾನು ಕಲಿಲೇಬೇಕು. ಹಾಗಾಗಿ ಒಬ್ಬ ಶಿಕ್ಷಕ ಯಾವತ್ತೂ ಕೂಡ ವಿದ್ಯಾರ್ಥಿ ಆಗಿರಲೇಬೇಕು. ಹಾಗಾಗಿ ಇದೆರಡೂ ಕೂಡ, ಅಕ್ಷತನ ಈ ಪ್ರಯತ್ನ, ಅಕ್ಷತ ಮಿಮಿಕ್ರಿ ಮಾಡ್ತಾಯಿದ್ರು, ನಾನು ಚಿತ್ರ ಬಿಡಿಸ್ತಾ ಇದ್ದೆ. ಆದರೆ ಈ ಥರದೊಂದು ಸರ್ಕಸ್ ಮಾಡ್ಬೋದು, ಈ ಥರದೊಂದು ಸಾಧ್ಯತೆಯನ್ನು ನಾವು ಮಾಡ್ಬೋದು ಅಂತೇಳಿ ಐಡೆಂಟಿಫೈ ಮಾಡಿಕೊಂಡು ನಾವು ಅದಕ್ಕೆ ಪ್ರಯತ್ನ ಪಟ್ವಿ. ಅದು ದಾಖಲಾಯಿತು, ಅದು ಬಹಳ ಖುಷಿ ವಿಚಾರ. ಇದು ಮಕ್ಕಳಿಗೆ ಪ್ರೇರಣೆ ಆಗುತ್ತೆ ಅನ್ನೋದು ಬಹಳ ಬಲವಾದ ನಂಬಿಕೆ. ಈ ಕಾಲಕ್ಕೆ ಅಂತಲ್ಲ, ಈ ಕಾಲಕ್ಕೆ ಮಕ್ಕಳಿಗೇನು ಅರ್ಥ ಆಗುತ್ತೆ ಅಂತಲ್ಲ, ಯಾವುದೋ ಒಂದು ಕಾಲಕ್ಕೆ ಇದು ಮಕ್ಕಳಿಗೆ ಬೇರೆಯಾದ ರೀತಿಯ ಒಂದು ಪ್ರೇರಣೆಯನ್ನು ನೀಡುತ್ತೆ. ಆಗ ಮಕ್ಕಳು ತಮ್ಮ ಇರುವಿಕೆಯನ್ನು ಗುರುತಿಸ್ಕೊಳ್ತಾರೆ, ತಮ್ಮ ಅಸ್ತಿತ್ವವನ್ನು ಗುರುತಿಸ್ಕೊಳ್ತಾರೆ ಅನ್ನೋದು ನಮ್ಮ ನಂಬಿಕೆ. ಅದಕ್ಕೆ ಈ ದಾಖಲೆ ಸಹಾಯ ಮಾಡ್ತಾ ಇದೆ. ಇದನ್ನು ನೀವು ಹೇಳ್ತಾ ಇರೋದು ಅಥವಾ ನಿಮ್ಮ ಥ್ರೂ ಇದು ಇನ್ನೊಂದು ಕಡೆಗೆ ಹೋಗುವಂಥದ್ದು ಕೂಡ ನಮ್ಗೆ ಲಾಭ ಅಂತಲೇ ನಾನು ಭಾವಿಸ್ತೇನೆ. ಏನು ಲಾಭ ಅಂತಂದರೆ, ಈ ಪ್ರಯತ್ನಗಳು ಊರಲ್ಲೊಬ್ಬ ಮಾಡಿದರೂ ಸಾಕಾಗುತ್ತೆ, ದಾಖಲೆಯೇ ಮಾಡಬೇಕು ಅಂತಿಲ್ಲ. ಆತನ ಯಾವುದೋ ಒಂದು ಕ್ಷೇತ್ರದ ಕಾರಣಕ್ಕೆ ಅವನ ಊರಿನ ಒಂದು ಕನ್ನಡ ಶಾಲೆಗೆ ಹೆಲ್ಪ್ ಆಗೋದಾದರೆ ಇದೊಂದು ಚಳುವಳಿಯಾಗಿ ಬೆಳೆಯುವಲ್ಲ ಒಂದು ದೊಡ್ಡ ಸಾಧ್ಯತೆ ಇದೆ. ನಾವು ಆ ನಿಟ್ಟಿನಲ್ಲೇ ಇದನ್ನು ನೋಡ್ತಾ ಇದ್ದೀವಿ, ಈ ದಾಖಲೆಯನ್ನು. ಖಂಡಿತವಾಗಿ ಹಾಗೊಂದು ಮೂಮೆಂಟ್ ರೀತಿಯಲ್ಲೇ ಹೋದಾಗ ಒಂದು ದೊಡ್ಡ ಸಮುದಾಯದ ಒಂದು ಭಾಗ ಎಚ್ಚರಗೊಳ್ಳುತ್ತೆ ಅನ್ನೋದು ನಮ್ಮ ಆಶಯ. ಅದು ಸಾಕಾರ ಆಗುತ್ತೆ ಅಂತ ಬಹಳ ಬಲವಾಗಿ ನಂಬಿ ಕೆಲಸ ಮಾಡ್ತೇವೆ. ನಮಸ್ಕಾರ, ನಾನು ಅಕ್ಷತಾ ಕುಡ್ಲ, ಸೆಂಟ್ ಅಲೋಶಿಯಸ್ ಗೊಂಜಾಗ ಸ್ಕೂಲಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಚೇತನ್ ಸರ್ ಉಳಾಯ್ಬೆಟ್ಟು ಸ್ಕೂಲಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದಿರುವಂಥದ್ದು ನಮಗೆ ತುಂಬ ಖುಷಿ ತಂದಿದೆ. ನಾನು 1 ನಿಮಿಷದಲ್ಲಿ 40 ಮಿಮಿಕ್ರಿಗಳನ್ನು ಮಾಡುವ ಮೂಲಕ ಮತ್ತು ಚೇತನ್ ಸರ್ 10x11 ಗಾತ್ರದ ಒಂದು ಚಿತ್ರವನ್ನು ಬರೆಯುವುದರ ಮೂಲಕ ದಾಖಲೆಗೆ ಸೇರ್ಪಡೆಗೊಂಡಿದ್ದೇವೆ. ಇದು ನಮಗೆ ಸಂಭ್ರಮ, ಜೀವನದ ಸಂಭ್ರಮ. ನಂದು ಮತ್ತು ಚೇತನ್ ಸರ್ ಇದ್ದು ಅಭಿರುಚಿಗಳು ಒಂದೇ ಇರುವ ಕಾರಣಕ್ಕೆ, ಅಭಿಪ್ರಾಯ ಅಲ್ಲ, ಅಭಿರುಚಿಗಳು ಒಂದೇ ಇರುವ ಕಾರಣಕ್ಕಾಗಿ ಈ ದಾಖಲೆಯನ್ನು ಮಾಡಲಿಕ್ಕೆ ಆಯಿತು. ಇಬ್ಬರ ಕುಟುಂಬಕ್ಕೂ ಇದು ಭಾರಿ ಖುಷಿ ಕೊಡುವಂತಹ ಸಂಗತಿ. ಹಿಗ್ಗಿ ಕುಣಿದಾಡಿದ್ದಾರೆ ಎಲ್ಲರೂ ಕೂಡ. ಖುಷಿ ಇದೆ ನಮಗೆ ಈ ದಾಖಲೆಯ ಬಗ್ಗೆ. ಇದಕ್ಕೆಲ್ಲ ಸ್ಫೂರ್ತಿ ಗೋಪಾಡ್ಕರ್ ಸ್ವರೂಪ ಅಧ್ಯಯನ ಕೇಂದ್ರದ ಗೋಪಾಡ್ಕರ್ ಸರ್. ಅವರು ನಮ್ಮಿಬ್ಬರ ಮಾರ್ಗದರ್ಶಕರೂ ಹೌದು. ಯಾವುದೇ ಕಾಲಕ್ಕೂ ಕೂಡ ಏನನ್ನಾದರೂ ಕಲಿತಾ ಇರಬೇಕು, ಇಲ್ಲದ್ರೆ ತುಕ್ಕು ಹಿಡಿತದೆ, ಅದು ನಿಜ ಮಾತ್ರ.
ಹಾಗಾಗಿ ಕಲಿತಾನೆ ಇರುವ ಶಿಕ್ಷಕರಿಬ್ರು ನಾವಿಬ್ರು ಒಟ್ಟಿಗೆ ಸೇರಿದ್ದೇವೆ. ಹಾಗಾಗಿ ಇನ್ನಷ್ಟು ಕಲಿಯೋ ಉದ್ದೇಶ ಮತ್ತೆ ಒಂದಷ್ಟು ಕನಸುಗಳು ನಮ್ಮ ಜೊತೆ ಇದೆ. ಮುಂದಿನ ಗಿನ್ನಿಸ್ ದಾಖಲೆಯ ನನ್ನ ವಿಚಾರ 358 ಕನ್ನಡ ಹಾಡುಗಳನ್ನು 106 ಗಂಟೆಗಳ ಕಾಲ ಹಾಡುವುದರಲ್ಲಿ, ಮತ್ತು ಚೇತನ್ ಸರ್ ಇದ್ದು 50x50ಯ ಒಂದು ದೊಡ್ಡ ಗಾತ್ರದ ಚಿತ್ರವನ್ನು ಮಾಡುವ ಮೂಲಕ ಈಗಾಗಲೇ ಗಿನ್ನಿಸ್ ದಾಖಲೆಗೆ ಸೆಲೆಕ್ಟ್ ಆಗಿದ್ದೇವೆ. ಅದನ್ನು ಮಾಡಲಿಕ್ಕೆ ಇದೆ ಅಷ್ಟೇ. ಈಗಾಗಲೇ ಸ್ಟೆನ್ಸಿಲ್ ಆರ್ಟ್ ಮಾಡಿದವರಲ್ಲಿ ಚಂದನ್ ಮತ್ತು ಪರೀಕ್ಷಿತ್ ಅವರು ನಮಗೆ ಪ್ರೇರಣೆ ಒಂದರ್ಥದಲ್ಲಿ. ಇನ್ನು ನಾವಿಬ್ಬರು ಕೂಡ ಶಿಕ್ಷಕರಾಗಿರುವ ಕಾರಣಕ್ಕಾಗಿ ನಾವೇನನ್ನಾದರೂ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳು ಅದನ್ನು ಅನುಸರಿಸ್ಬೋದು ಅನ್ನೋ ಆಸೆಯೂ ನಮಗಿದೆ. ವಿದ್ಯಾರ್ಥಿಗಳು ಇದನ್ನು ಮಾಡಲಿ, ನಮ್ಮ ದಾಖಲೆಗಳನ್ನು ವಿದ್ಯಾರ್ಥಿಗಳು ಮುರಿಲಿ ಅನ್ನುವ ಆಸೆಯು ನನಗಿದೆ. ಅಂದಹಾಗೆ ಒಂದೇ ಮನೆಗೆ ಏಕ ಸಮಯದಲ್ಲಿ ದಾಖಲೆ ಬಂದಿರೋದಂತೂ ಮನೆ ಮಂದಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಮ್ಮೆಯ ವಿಷಯವೇ ಸರಿ.